ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ ಸರಸಕ್ಕೆ ಕರೆದರೆ ಬಿರಸವ ತೋರುವೆ ಏಕೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಎಲ್ಲರೂ ಚೆನ್ನಾಗಿದ್ದೀವಿ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು, ಯಾಕಪ್ಪ ಇಷ್ಟು ಬೇಗ ಎದ್ದಿದ್ದೀನಿ ಅಂತಂದರೆ, ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು. ಸೊ ಹಾಗಾಗಿ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು, ಸೊ ಇವಾಗ ಗ್ಯಾಸ್ ಕ್ಲೀನ್ ಮಾಡಿಕೊಂಡು, ಸೊ ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿ ಸ್ವಲ್ಪ ರಂಗೋಲಿ ಹಾಕಬೇಕು. ಯಾಕಪ್ಪ ಇವತ್ತು ದೇವಸ್ಥಾನಕ್ಕೆ ಅಂತಂದರೆ, ನಿನ್ನೆ ವೈಕುಂಠ ಏಕಾದಶಿ ಇರೋದ್ರಿಂದನೇ ನಿನ್ನೆನೇ ವೈಕುಂಠ ಏಕಾದಶಿ ಮುಗಿದಿದೆ. ಸೊ ಇವತ್ತು ಫ್ರೀ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತಂತ ಹೇಳಿದರು. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಸೊ ಇವಾಗ ಹೊರಗಡೆ ಬಾವಿಗೆ ನೀರು ಹಾಕಿಬಿಟ್ಟು ಆ್ಯಸ್ ಯೂಶ್ವಲ್ ದಿನ ಹೇಗೆ ಥರ ರುಟೀನ್ ಇರುತ್ತೋ ಅದೇ ಥರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ರೆಡಿ ಮಾಡಿದೆ. ಇವಾಗ ರಂಗೋಲಿನ ಹಾಕಬೇಕು. ಎಷ್ಟೇ ಬೇಗ ಎದ್ದರೂ ಕೆಲಸ ಮಾಡೋಷ್ಟರಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸೊ ಇವಾಗ ರಂಗೋಲಿ ಬಿಡಿಸ್ಬೇಕಂದ್ರೆ ಜಾಗನೇ ಚಿಕ್ಕದಿರೋದು, ಸೊ ಅಷ್ಟು ನೀಟಾಗಿ ಕರೆಕ್ಟಾಗಿ ಕಾಣಲ್ಲ. ಸೊ ಅದಕ್ಕೆ ಪೇಂಟ್ ಹಚ್ಚಿಲ್ಲ ಅಂದ್ಬಿಟ್ಟು ಕರೆಕ್ಟಾಗಿ ಕಾಣಲ್ಲ. ಆಮೇಲೆ ಕೆಳಗೆ ರಂಗೋಲಿ ಹಾಕ್ಬೇಕಂತಂದ್ರೆ ಕಲ್ಲಿರೋದೇ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಇರೋದ್ರಿಂದ ರಂಗೋಲಿ ಕಾಣಿಸೋದೇ ಇಲ್ಲ. ಸೊ ಯಾವ ಥರ ಡಿಸೈನ್ ಬಿಡಿಸಿದ್ದು ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ಸೊ ಇವಾಗ ಬಾಗಿಲಿಗೆ ರಂಗೋಲಿ ಹಾಕಿಬಿಟ್ಟು ಇವಾಗ ತುಳಸಿ ಗಿಡದ ಹತ್ರ ಸ್ವಲ್ಪ ರಂಗೋಲಿ ಬಿಡಿಸ್ಬೇಕಂತ ಹೇಳ್ಬಿಟ್ಟು ಹಾಕಕ್ಕೆ ಹೋದೆ. ಹಾಕಿದೆ, ಬಟ್ ಅದು ನೀಟಾಗಿ ಕಾಣಿಸಿರ್ಲಿಲ್ಲ. ಎಷ್ಟು ಕಾಣಿಸುತ್ತೋ ಗೊತ್ತಿಲ್ಲ, ಬಿಕಾಸ್ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಅದು ಕಲ್ಲು ಮತ್ತು ರಂಗೋಲಿ ಆ ಥರ ಸೇಮ್ ಆಗಿರೋದ್ರಿಂದ ಕಾಣಿಸಲ್ಲ. ರಂಗೋಲಿ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ಸೊ ಅಡುಗೆ ಮಾಡಬೇಕಿತ್ತು. ಇವಾಗ ಅಡುಗೆ ಮಾಡಬೇಕಾದ್ರೆ ಅವರೆಕಾಯಿ ತಂದಿದ್ರು, ಅದನ್ನು ಸೋಸಬೇಕಾದ್ರೆ ನನ್ನ ಸಾಹೇಬ್ರಿಗೆ ಸ್ವಲ್ಪ ಕರೆದು ಹೆಲ್ಪ್ ತೊಗೊಂಡೆ. ಏನೇ ತರಕಾರಿಗಳಿದ್ರು ಅಡ್ವಾನ್ಸ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಈ ಥರ ಕಷ್ಟ ಅಂತ ಅನಿಸಲ್ಲ. ಇವು ಎಷ್ಟು ಸಣ್ಣ ಸಣ್ಣ ಸಣ್ಣದವ ಯಾವಾಗ ಸೋಸಿ ಪಲ್ಯರಿ ಹೆಂಗೆ ಮಾಡೋದು? ಸೊಪ್ಪಿನ ಕಾಳು ಇಷ್ಟ. ಕೆಲವೊಂದು ಟೈಮ್ ಯಾವುದೇ ವಿಷಯ ಆಗಲಿ ಕೂತ್ಕೊಂಡು ಮಾತಾಡೋಕ್ಕೆ ಟೈಮೇ ಇಲ್ಲ ಅಂತ ಅನ್ನಿಸ್ತಿರುತ್ತೆ. ಬಿಕಾಸ್ ಅವ್ರ ಕೆಲಸ ಅವರಿಗಿರುತ್ತೆ, ನಮ್ಮ ಕೆಲಸ ನಮಗಿರುತ್ತೆ. ಟೈಮ್ ಸಿಕ್ಕಾಗ ಏನೇ ಇರಲಿ, ಸಣ್ಣದೋ ದೊಡ್ಡದೋ ಕೆಲಸನೇ ಆಗಿರಲಿ ಅಥವಾ ಯಾವುದೋ ಒಂದು ವಿಷಯನೇ ಆಗಿರಲಿ, ಕೂತ್ಕೊಂಡು ಮಾತಾಡೋದಕ್ಕಿಂತ ಯಾವಾಗಾದರೂ ಟೈಮ್ ಸಿಕ್ಕಾಗ ಸೊ ಚರ್ಚೆ ಮಾಡಿಕೊಂಡು ಏನೇ ಇದ್ದರೂ ಬಗೆಹರಿಸ್ಕೊಂಡು ಮುಂದುವರಿಯೋದು ತುಂಬ ಒಳ್ಳೆಯದಂತ ಅನಿಸುತ್ತೆ. ಸೊ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳಾರ್ದೆ ಚರ್ಚೆ ಮಾಡ್ಕೊಂತು ಕ್ಲಿಯರಾಗಿ ಇದ್ಬಿಟ್ರೆ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಂದ್ರೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ತಗೊಂಡು ಮುಂದೆ ಸಾಗ್ತಾನೆ ಇರಬೇಕು. ಯಾಕಂದರೆ ಜೀವನ ಅಂದರೆ ನಿಂತು ನೀರೆಲ್ಲ ಸಾಗ್ತಾನೆ ಇರಬೇಕು. ಸೊ ಹಾಗಾಗಿ ಯಾರು ಏನೇ ಮಾತಾಡ್ಕೊಳ್ಳಿ, ಸೊ ನಮ್ಮ ನಾವು ಕರೆಕ್ಟಾಗಿದ್ದರೆ ಎಲ್ಲನೂ ಕರೆಕ್ಟಾಗೇ ಇರುತ್ತೆ. ಸೊ ಮಾತಾಡೋರು ಮಾತಾಡ್ತಾನೆ ಇರಲಿ. ಒಬ್ಬರು ಮಾತಾಡ್ತಾರಂದರೆ ಒಬ್ಬರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? 100 ಜನ ನಮ್ಮ ಬಗ್ಗೆ ಒಳ್ಳೇದು ಮಾತಾಡ್ತಾರಂದರೆ ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಮುಂದೆ ಏನು ಮಾಡಬೇಕು, ಅವ್ರು ಯಾಕೆ ಒಳ್ಳೇದು ಮಾತಾಡ್ತಿರ್ತಾರೆ, ಇನ್ನೂ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ಇರಬೇಕು. ಸೊ ಹಾಗಾಗಿ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ, ಮುಂದೆ ಸಾಗ್ತಾನೆ ಇರಬೇಕು, ಅದೇ ಜೀವನ. ಸೊ ಇವಾಗ ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಮೈ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ನನಗೆ ಲೇಟ್ ಆಗುತ್ತೆ ಇನ್ನೂ ಕೆಲಸ ಇರೋದ್ರಿಂದ ಅವರೇನೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ರು. ಅವರು ಪೂಜೆ ಮುಗಿಸಿದ್ರು. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದು ಭಗವದ್ಗೀತೆನ ತುಂಬ ದಿನ ಆಯಿತು ಓದಿರಲಿಲ್ಲ ಅಂತ ಹೇಳಿಬಿಟ್ಟು ಭಗವದ್ಗೀತೆನ ಓದಬೇಕಂತ ಹೇಳಿ ಕೂತ್ಕೊಂಡೆ. ಅಟ್ಲೀಸ್ಟ್ ನನಗೆ ವೀಕ್ಲಿ 2-3 ಡೇಸ್ ಆದರೂ ಓದ್ತಾ ಇರ್ತೀನಿ. ಟೈಮ್ ಸಿಕ್ಕಾಗ ಓದ್ತಾ ಇರ್ತೀನಿ. 10-15 ಮಿನಿಟ್ಸ್ ಅದು ಓದಿದ್ರೇ ನನಗೆ ಸಮಾಧಾನ ಆಗೋದು. ಸೊ ಓದ್ತಾ ಇರಬೇಕಾದ್ರೆ ನನಗೆ ಶ್ರೀಕೃಷ್ಣನ ಸಂದೇಶವೊಂದು ನೆನಪಾಯಿತು. ಅದೇನಪ್ಪ ಅಂತಂದರೆ, ಒಳ್ಳೆಯವರ ಶಾಪ ಒಳ್ಳೆಯದಲ್ಲ, ಕೆಟ್ಟವರು ಕೆಟ್ಟದ್ದು ಮಾಡೋಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ,
ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡಲು ಶುರು ಮಾಡಿದರೆ ಅದು ಭಯಾನಕವಾಗಿರುತ್ತದೆ. ಒಳ್ಳೆಯವರಿಗಾದ ಮೋಸಕ್ಕೆ ಭಗವಂತನೇ ಉತ್ತರ ಕೊಡುತ್ತಾನೆ. ಕಾದು ನೋಡಬೇಕಷ್ಟೆ. ಸೊ ಓದ್ತಾ ಇರಿ ಭಗವದ್ಗೀತೆನ. ಸೊ ಆವಾಗ ಓದ್ತಾ ಇರಿ. ಒಳ್ಳೆ ಸಂದೇಶಗಳನ್ನು ನಾಲೆಡ್ಜ್ನ ತಗೋಬೋದು. ಸೊ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲನೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಭಗವದ್ಗೀತೆ ಓದಿ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ. ಸೊ ಅದಾದಮೇಲೆ ನಾನು ರೆಡಿ ಆಗಬೇಕಂತ ಹೇಳ್ಬಿಟ್ಟು ಹೊರಟೆ. ಲೇಟಾಗುತ್ತೆ, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ರೆಡಿ ಆಗಿಬಿಟ್ಟು ಸ್ಟಿಕರ್ ಹಾಕಲಿಲ್ಲ ಅಂದರೆ ಹೆಂಗೆ, ಒಂದು ಚಿಕ್ಕದಾಗಿರೋ ಸ್ಟಿಕರ್ ಇಟ್ಕೊಂಡು ನಾವು ಹೊರಟಿರೋದೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ. ಇದು 30th ಮುಗಿದೋಗಿತ್ತು. ಇರಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು 31st ಹೋಗಿದ್ದು. ಹೂವಿನ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿದ್ರು. ಜಾಸ್ತಿ ಜನ ಯಾರೂ ಇರಲಿಲ್ಲ. ಸೊ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ನೋಡಿ ಇಲ್ಲಿ ಮೇನ್ ಡೋರ್ ತೆಂಗಿನ ಮರದಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಒಳಗೆ ಹೋದ್ವಿ. ರಂಗೋಲಿನ ಹೂವಿನಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡ್ರಿ. ನಾವು ಲೇಟಾಗಿ ಹೋದರೂ ಪರವಾಗಿಲ್ಲ, ಒಂದು ವಿಶೇಷ ಪೂಜೆನೇ ಮಾಡಿಸಿದ್ವಿ. ಸೊ ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ವೆಂಕಟೇಶ್ವರನ. ಸೊ ನಮಗೆ ದೇವ್ರ ದರ್ಶನ ಆಯಿತು. ಜಾಸ್ತಿ ಜನ ಇರಲಿಲ್ಲಲ್ಲ. ಸೊ ಹಾಗಾಗಿ ದೇವ್ರ ದರ್ಶನ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ದೇವಸ್ಥಾನನ. ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆ ಕಡೆಗೆ ಹೊರಟ್ವಿ. ತುಂಬ ಲೇಟ್ ಆಗಿಬಿಟ್ಟಿತ್ತು. ಆಗಲೇ 11 o'clock ಆಗಿತ್ತು. ಸೊ ಹಾಗಾಗಿ ಮನೆ ಕಡೆ ಬಂದ್ವಿ. ಊಟ ಮಾಡಿರಲಿಲ್ಲ ಬೆಳಗ್ಗೆ. ಸೊ ಹಾಗಾಗಿ ರೊಟ್ಟಿ ಪಲ್ಯ ಮೊಸರು ಚಟ್ನಿ ಎಲ್ಲ ರೆಡಿಯಾಗಿತ್ತು. ಸೊ ಇಬ್ಬರು ಸೇರ್ಕೊಂಡು ಊಟ ಮಾಡಿದ್ವಿ. ಟೈಮ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅವರು ಕೆಲಸಕ್ಕೆ ಹೋಗೋಕೆ ರೆಡಿ ಆದರು. ಮನೆಗೆ ಬಂದು ಊಟ ಮುಗಿಸ್ಕೊಂಡು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.